ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸ್ವಿಂಗ್ಗಾಗಿ ಸೆಲೆಕ್ಟ್ ಮಾಡಿರೋ 3 ಸ್ಟಾಕ್ ಬಗ್ಗೆ ನಾವು ಅನಾಲಿಸಿಸ್ ಮಾಡೋಣ. ಅದರಲ್ಲಿ ಫಸ್ಟ್ ಸ್ಟಾಕ್ ಬಂದುಬಿಟ್ಟು TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಇದ್ರ ಬಗ್ಗೆ ನಾವು ಸ್ವಿಂಗ್ಗೆ ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ಸ್ವಿಂಗ್ಗೆ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ನಾವು ಹೇಗೆ ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ವಿ ಅಂತ ಡೀಟೇಲಾಗಿ ನೋಡೋಣ. ಅದರಲ್ಲಿ ಫಸ್ಟು ನಾವು ಮಂತ್ಲಿ ಟೈಮ್ ಫ್ರೇಮಲ್ಲಿ ಹೋಗಿ ನೋಡಬೇಕಾಗುತ್ತೆ. ಮಂತ್ಲಿ ಟೈಮ್ ಫ್ರೇಮಲ್ಲಿ ಇದು ಒಂದು ಅಪ್ ಟ್ರೆಂಡ್ಗೆ ಆದಮೇಲೆ ಒಂದು ಡೌನ್ ಟ್ರೆಂಡ್ ಕಂಟಿನ್ಯೂಷನ್ ಆಗಿದೆ. ಈ ಲೆವೆಲಲ್ಲಿ ತೊಗೊಂಡಾಗ ಇದು ಬ್ರೇಕ್ ಮಾಡಿದೆ. ಓಕೆ, ಇದು ಬ್ರೇಕ್ ಮಾಡಿದೆ. ಸಮ್ಟೈಮ್ಸ್ ಇದು ಬಂದುಬಿಟ್ಟು ಈ ರೀತಿ ಇತ್ತೀಚೆಗೆ ಏನಾಗುತ್ತೆ ಅಂತಂದರೆ ಫೇಕ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಫೇಕ್ ಬ್ರೇಕ್ಔಟ್ ಆಗಿ ಮತ್ತೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರೋದ್ರಿಂದ ಇದೇನಾಗುತ್ತೆ, ನಾವು ಸ್ವಿಂಗಿಗೆ ಸೆಲೆಕ್ಟ್ ಮಾಡಿದ್ವಿ. ಬಟ್ ಇಲ್ಲಿ ಒಂದು ಕಾಷಿಯಸ್ ಇದೆ. ಏನು ಕಾಷಿಯಸ್ ಅಂತಂದರೆ, ಇಲ್ಲಿ ಈ ರೀತಿ ಆದಾಗ ಬ್ರೇಕ್ ಡೌನ್ ಆಗಿ ಮತ್ತೆ ಮೇಲೆ ಹೋಗಿ ಇಲ್ಲಿಗೆ ರಿಟ್ರೇಸ್ಮೆಂಟ್ ಆದಾಗ ಇಲ್ಲಿ ಕೆಳಗಡೆ ಹೋಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರುತ್ತೆ. ಬಟ್ ಇದು ಒಂದು ಒಳ್ಳೆ ಕಂಪ್ನಿ ಇರೋದ್ರಿಂದ ಮತ್ತೆ ಆಲ್ರೆಡಿ ಒಂದು ಕರೆಕ್ಷನ್ಸ್ ಆಗಿ ಹೋಗಿದೆ. ಓಕೆ, ಅಪ್ ಟ್ರೆಂಡ್ಗೆ ಆದಮೇಲೆ ಒಂದು ಕರೆಕ್ಷನ್ ಆಗಿದೆ. ಇದು ಮತ್ತೆ ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ಇರೋದ್ರಿಂದ ನಾವು ಇವತ್ತು ಸ್ವಿಂಗಿಗೆ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಮತ್ತು ವೀಕ್ಲಿಗೆ ನೋಡ್ಬೋದು, ಇದು ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಸಪೋರ್ಟ್ ಕೂಡ ತೊಗೊಂಡಿದೆ. ಓಕೆ, ಆಮೇಲೆ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ಹೋಗಿ ನೋಡೋಣ. ಡೈಲಿ ಟೈಮ್ ಫ್ರೇಮಲ್ಲಿ ಇದು ಬಂದುಬಿಟ್ಟು ಒಂದು ಫಸ್ಟು ಇಲ್ಲಿಂದ ಮೇಲೆ ಹೋಗೋ ಥರ ಆಯಿತು, ಹೋಗಲಿಲ್ಲ, ಮತ್ತೆ ಕರೆಕ್ಷನ್ ಕೆಳಗಡೆ ಬಂತು, ಮತ್ತೆ ಇಲ್ಲಿಂದ ಈ ಲೆವೆಲಿಂದ ಮತ್ತೆ ಮೇಲೆ ಹೋಗೋ ಥರ ಹೋಯಿತು, ಮತ್ತೆ ಬರಲಿಲ್ಲ. ಬಟ್ ಈ ಲೆವೆಲಿಂದ ಮೇಲೆ ಹೋಗೋ ಚಾನ್ಸಸ್ಸು ಇದೆ. ನಮ್ಮ ಸ್ವಿಂಗಿಗಾಗಿ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ಹೋಗ್ಬೋದು. ಓಕೆ, 4 to 5 ಡೇಸಲ್ಲಿ ಇದು ಮೇಲೆ ಹೋಗೋ ಚಾನ್ಸಸ್ ಇದೆ. ಇದು ನಮ್ಮ ಇವತ್ತಿನ ಫಸ್ಟು ಸ್ವಿಂಗ್ ಟ್ರೇಡಿಂಗಿಗೆ ಸ್ಟಾಕ್ ಪಿಕ್ ಮಾಡಿರೋದು TCS. ಮತ್ತು ಇವತ್ತಿನ ಎರಡನೇ ಸ್ಟಾಕ್ಸು ಯಾವುದಂತಂದರೆ ಸಿಪ್ಲಾ. ಓಕೆ, ನಾವು ಸಿಪ್ಲಾ ನೋಡೋಣ. ಸಿಪ್ಲಾ ಕೂಡ ನಾವು ಮಂತ್ಲಿ ಟೈಮ್ ಫ್ರೇಮಲ್ಲಿ ಹಾಕಿ ನೋಡೋಣ. ಮಂತ್ಲಿ ಟೈಮ್ ಫ್ರೇಮಲ್ಲಿ ಒಂದು ಕನ್ಸಾಲಿಡೇಷನ್ ಮೂಮೆಂಟಲ್ಲಿದೆ. ಓಕೆ, ಕನ್ಸಾಲಿಡೇಷನ್ ಮೂಮೆಂಟಲ್ಲಿದೆ. ಮತ್ತು ಮಾರ್ಕೆಟು ಇದರಲ್ಲಿ ಈ ಸಿಪ್ಲಾ ಬಂದುಬಿಟ್ಟು ಅಪ್ ಟ್ರೆಂಡಲ್ಲಿದೆ. ಓಕೆ, ಅಪ್ ಟ್ರೆಂಡಲ್ಲಿರೋದ್ರಿಂದ ನಾವು ಈ ರೇಂಜಲ್ಲಿ ಏನಕ್ಕೆ ಅಂತಂದರೆ, ಇಲ್ಲಿ ನೀವು ನೋಡ್ಬೋದು ಡೈಲಿ ಟೈಮ್ ಫ್ರೇಮಲ್ಲಿ ಮೇಲೆ ಕೆಳಗಡೆ ಅಂತ ಇಲ್ಲಿ ನಮ್ಮ ಇಂಪಾರ್ಟೆಂಟ್ ಒಂದು ಸಪೋರ್ಟ್ ಝೋನಲ್ಲಿ ಇರೋದ್ರಿಂದ ಇಲ್ಲಿ ನಾವು ಬೈ ಮಾಡಿ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡು ಈ ಸಿಪ್ಲಾನ ನಾವು ಈಕ್ವಿಟಿಯಲ್ಲಿ ಒಂದು ಸ್ವಿಂಗ್ಗೆ ಒಂದು ನಾವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಮತ್ತು ಇದು ಇಂಪಾರ್ಟೆಂಟ್ ಒಂದು ಡಿಸ್ಕ್ಲೇಮರ್ ಏನಂತಂದರೆ, ಇದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ರೆಕಮೆಂಡೇಷನ್ಸ್ ಅಲ್ಲ. ಹೇಗೆ ನಾವು ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಇದು ಡೀಟೇಲ್ ವೀಡಿಯೋಸ್ನ ನಾವು ಬರೋ ದಿನಗಳಲ್ಲಿ ಹೇಳ್ತೀನಿ. ಇಲ್ಲಿ ನಮ್ಮ ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಬಂದು ಆಲ್ರೆಡಿ ಇದು ಬಂದು ರಿಟ್ರೇಸ್ಮೆಂಟ್ ಆಗಿ ಮೇಲೆ ಹೋಗಿದೆ. ಮತ್ತು ಪುನಃ ಒಂದು ರಿಟ್ರೇಸ್ಮೆಂಟ್ ಏರಿಯಾದಲ್ಲಿ ಸಪೋರ್ಟ್ ತೊಗೊಳೋದ್ರಿಂದ ಇದು ಈ ಲೆವೆಲಿಂದ ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಇದೆ. ಓಕೆ, ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ನಮ್ಮ ಸ್ಟಾಪ್ ಲಾಸ್ ಯಾವಾಗಲೂ ಸ್ಟ್ರಿಕ್ಟ್ ಆಗಿರಬೇಕು ಸ್ವಿಂಗ್ ಟ್ರೇಡಿಂಗಿಗೆ. ಓಕೆ, ಮತ್ತು ಇವತ್ತಿನ ಮೂರನೇ ಸ್ಟಾಕ್ ಬಂದುಬಿಟ್ಟು ಟೈಟಾನ್ ಬಂದುಬಿಟ್ಟು ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ, ಫಸ್ಟ್ ಮಂತ್ಲಿ ಟೈಮ್ ಫ್ರೇಮಲ್ಲಿ ಹಾಕೋಣ. ಮಂತ್ಲಿ ಟೈಮ್ ಫ್ರೇಮಲ್ಲಿ ಇದು ಫುಲ್ ಕಂಪ್ಲೀಟಾಗಿ ಕನ್ಸಾಲಿಡೇಷನ್ನಲ್ಲಿದೆ. ಓಕೆ, ಮತ್ತು ಈ ಲೆವೆಲ್ಗೆ ಆಲ್ರೆಡಿ ಬಂದಿದೆ. ಈ ಲೆವೆಲ್ಗೆ ಬಂದಿರೋದ್ರಿಂದ ಇದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತಂದರೆ ಇದು ಬ್ರೇಕ್ ಆದಮೇಲೆ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಒಂದು ಬ್ರೇಕ್ ಆದಮೇಲೆ ಇನ್ವೆಸ್ಟ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಮೇಲೆ ಹೋಗಿ ರಿಟ್ರೇಸ್ಮೆಂಟ್ ಆದಮೇಲೆ ನಾವು ಇನ್ವೆಸ್ಟ್ ಮಾಡ್ಬೋದು ಟೈಟಾನಲ್ಲಿ. ಇನ್ವೆಸ್ಟ್ಮೆಂಟಿಗೆ ಶಾರ್ಟ್ ಟರ್ಮ್ಗೆ, ಇಲ್ಲಾಂದರೆ ಲಾಂಗ್ ಟರ್ಮ್ಗೂ ಅಷ್ಟೇ ಇನ್ವೆಸ್ಟ್ ಮಾಡೋಂಗಿದ್ರೆ. ಆದರೆ ನಾವು ಇಲ್ಲಿ ಸ್ವಿಂಗಿಗೆ ಸೆಲೆಕ್ಟ್ ಮಾಡಿರೋದ್ರಿಂದ ಇದು ಒಂದು ಫೋರ್ಸ್ ಆಲ್ರೆಡಿ ಒಂದು ಸ್ವಿಂಗಿಗೆ ಇಲ್ಲಿ ಬಂದು ಇಲ್ಲಿ ಮೇಲೆ ಅಪ್ ಟ್ರೆಂಡಲ್ಲಿ ಹೋಗಿ ಒಂದು ಕನ್ಸಾಲಿಡೇಷನ್ ಮೂಮೆಂಟಲ್ಲಿದೆ. ಈ ಲೆವೆಲ್ನ ಬ್ರೇಕ್ ಮಾಡ್ಕೊಂಡು ಹೋಗೋ ಚಾನ್ಸಸ್ ಇರೋದ್ರಿಂದ ಈ ಸ್ಟಾಕ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ಇಲ್ಲಿ ಈ ರೀತಿ ನೀವು 2 ಸ್ಟಾಕ್ನ ಹಳೇದು ನೋಡ್ಬೋದು. ಇವಾಗ ನಾವು ಹಾಕಿರೋ TCSು ಅದೆಲ್ಲ ಬಂದುಬಿಟ್ಟು ಒಂದು ಕರೆಕ್ಷನ್ ಆದಮೇಲೆ ನಾವು ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ಆಲ್ರೆಡಿ ಅಪ್ ಟ್ರೆಂಡಲ್ಲಿದೆ. ಇಲ್ಲಿ ನಾವು ಇಲ್ಲಿ ರಿಟ್ರೇಸ್ಮೆಂಟ್ ಆದಮೇಲಾದರೂ ತೊಗೋಬೋದು, ಇಲ್ಲಾಂತಂದರೆ ನಾವು ಇವಾಗ ಡೈರೆಕ್ಟಾಗಿ ತೊಗೊಂಡಿದ್ರೆ ಸ್ವಲ್ಪ ಹೈ ರಿಸ್ಕ್ ಇರುತ್ತೆ. ಇದು ನೋಡ್ಕೊಂಡು ತೊಗೋಬೇಕಾಗುತ್ತೆ. ಇದ್ರ ಬಗ್ಗೆನೂ ಡೀಟೇಲಾಗಿ ಇನ್ನೊಂದು ದಿನ ನಾನು ಹೇಳ್ತೀನಿ. ಬಟ್ ಇವತ್ತಿನ ನಾವು 3 ಸ್ಟಾಕ್ಸು ಬಂದುಬಿಟ್ಟು ಫಸ್ಟ್ ಒಂದು TCSು, ಇನ್ನೊಂದು ಬಂದುಬಿಟ್ಟು ಸಿಪ್ಲಾ, ಮೂರನೇ ಸ್ಟಾಕ್ ಬಂದುಬಿಟ್ಟು ಟೈಟಾನ್. ಈ 3 ಸ್ಟಾಕ್ ಮೇಲೆ ನಿಮ್ಮ ಫೋಕಸ್ ಇರಲಿ. ನಾಳೆ ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲಾಗಿ ನೋಡೋಣ. ಇದೇ ರೀತಿ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.